ನಮಸ್ತೆ ಸರ್. ಸರ್ ನಮಸ್ತೆ ಸರ್. ಸರ್ ಯಾವುದೋ ವಿಶೇಷ ಗಿಡನ ಇಟ್ಕೊಂಡಿದ್ದೀರಿ ಸರ್? ಸರ್ ಇದು ಆಕ್ಸಲಿಸ್ ಪ್ಲಾಂಟ್ ಅಂತ ಸರ್, ಅಲಂಕಾರಿಕ ಗಿಡ. ಅಲಂಕಾರಿಕ ಸಸ್ಯ, ಜೊತೆಗೆ ಇದು ಫ್ಲವರ್ ಕೂಡ ಆಗುತ್ತೆ ಸರ್ ಇದರಲ್ಲಿ. ತಾವು ಇದ್ರಲ್ಲಿ ನೋಡಬಹುದು, ಇದರ ಎಲೆಗಳು ಒಂದು ರೀತಿ ಬಟರ್ಫ್ಲೈ ತರ ಇದೆ. ಇದರಲ್ಲಿ ವೈಟ್ ಬರುತ್ತೆ, ಮತ್ತೆ ಇದರಲ್ಲಿ ಪರ್ಪಲ್ ಕೂಡ ಫ್ಲವರಿಂಗ್ ಇದೆ. ಬಿಳಿ ಹೂವು ಇದೆ ಸರ್. ಅದು ಇನ್ನೊಂದು ತರ, ಅದು ಪರ್ಪಲ್ ಕಲರ್ ಆಗಿದೆ. ಫ್ಲವರ್ ಕೂಡ, ಎಲೆ ಕೂಡ ಅದೇ ರೀತಿಯಾಗಿದೆ. ಇದನ್ನು ನೋಡಬಹುದು. ಪಾತಗಿತ್ತಿ ತರ ಇದೆ ಸರ್ ಇದು. ಹೌದು ಸರ್, ಹೌದು. ಇದರಲ್ಲಿ 2 ತಳಿಗಳಿದೆ. ಪರ್ಪಲ್ ಅಲ್ಲಿ ಶೇಡ್ ಬೇರೆ ಇದೆ. ಎಸ್ ಸರ್, ಹೌದು ಸರ್. ಇದರಲ್ಲಿ ಪ್ಯೂರ್ ವೈಟ್ ಇದೆ. ಪ್ಯೂರ್ ವೈಟ್ ಇದೆ ಸರ್ ಇದರಲ್ಲಿ. ಇದು ಕೂಡ ನೋಡಬಹುದು, ಒಳಗಡೆ ಗ್ರೀನ್ ಇದು ಬರುತ್ತೆ. ಓಹೋ, ಒಳಗಡೆ ಗ್ರೀನ್ ತುಂಬಾ ಚೆನ್ನಾಗಿ. ಹೌದು ಸರ್, ಗ್ರೀನ್ ಶೇಡ್ ಬರುತ್ತೆ. ಅದರಲ್ಲಿ ಪರ್ಪಲ್ ಶೇಡ್ ಬರುತ್ತೆ. ಸೂಪರ್ ಸರ್. ಅಂದ್ರೆ ಎಲೆಯ ಗ್ರೀನ್ ಇದ್ದದಕ್ಕೆ ಗ್ರೀನ್ ಶೇಡ್ ಇದೆ ಸರ್. ಅದು ಪರ್ಪಲ್ ಇರೋದು ಪರ್ಪಲ್ ಶೇಡ್ ಇದೆ ಸರ್ ಅದು. ಈ ಕಡೆ ಪಕ್ಕದಲ್ಲಿರೋ ಸರ್, ಅದು ಕೂಡ ಆಕ್ಸಿಲಿಸ್ ಪ್ಲಾಂಟ್ ಸರ್. ಅದು ಬೇರೆ ಇದು ತರದ ಹೂವು. ಅದರಲ್ಲಿ ರೆಡ್ ಕಲರ್ ಅಥವಾ ಪಿಂಕ್ ಕಲರ್ ಬರುತ್ತೆ. ಅದು ಸೂಪರ್. ಇದು ಒಳ್ಳೆ ಅಟ್ರಾಕ್ಟಿವ್ ಆಗಿದೆ ಸರ್. ಇದರಲ್ಲಿ ಕೂಡ 2 ಎಲೆಗಳನ್ನ ತಾವು ನೋಡಬಹುದು. ಇದರಲ್ಲೂ ವೆರಿಗೇಟೆಡ್. ಎಸ್ ಸರ್. ಮಧ್ಯದಲ್ಲಿ ಬ್ರೌನ್ ಕಲರ್ ಶೇಡ್ ಇದೆ. ಒಂದು ಪ್ಲೇನ್ ಬರುತ್ತೆ. ಇದು ಕೂಡ ಫ್ಲವರಿಂಗ್ ಆಗುತ್ತೆ ಸರ್, ತುಂಬಾ ಚೆನ್ನಾಗಿ. ಇದು ಬೀಜದಿಂದ ಬೆಳೆಸಿದ್ರೆ ಬಲ್ಬ್ ಬರುತ್ತೆ ಸರ್. ಇದು ಬಲ್ಬ್ ಬರುತ್ತೆ. ಸ್ವಲ್ಪ ಇದು ಕಾಸ್ಟ್ಲಿ ವೆರೈಟಿ ಸರ್. ಇದರಲ್ಲಿ ಅದನ್ನ ನಾವು ಬಲ್ಬ್ಸ್ ತರ್ಕೊಂಡು ನಾವು ಬೆಳೆಸುವಂತ. ಎಲ್ಲಿಂದ ತರಿಸಿದ್ ಸರ್? ಇದು ನಾನು ತರಿಸಿದ್ದೆ ಸರ್, ಒರಿಸ್ಸಾನಿಂದ ತರಿಸಿದ್ದೀನಿ ಸರ್. ಇದನ್ನು ಆ ಭಾಗಕ್ಕೆ ಸುಮಾರು ಜನ ಬೆಳೀತಾರೆ ಸರ್. ಇದು ಮೂಲತಃ ಇದು ಬೇರೆ ವಿದೇಶದಿಂದ ಬಂದಿದೆ ಸರ್. ಈ ನಮ್ಮ ಭಾಗದಲ್ಲಿ ತುಂಬಾ ಕಡಿಮೆ ಈ ರೀತಿ ನೋಡೋದು ಸಸ್ಯಗಳು. ವಿದೇಶದಿಂದ ಅದ ಬಲ್ಬ್ಗಳನ್ನು ತಂದು ನಾವು ಬೆಳೆಸುವಂತ ಪ್ರಯತ್ನ ಇಲ್ಲಿ ಮಾಡಿದೀವಿ ನಾವು. ಸೂಪರ್ ಸರ್, ಸೂಪರ್.